ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 4 FA4 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಸರಿಯಾದ ಮತ್ತು ಸರಳ ಹಾಗೂ ಉತ್ಕೃಷ್ಟ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಒಟ್ಟು ಅಂಕಗಳು 20. ವಿಷಯ ವಿಜ್ಞಾನ ಆಗಿರ್ತದೆ. ಸಮಯ 40 ನಿಮಿಷ ಅಥವಾ 1 ಗಂಟೆ ಸಮಯ ಕೊಟ್ಟರು ನಡೀತದೆ. ಓಕೆ, ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು. ಒಟ್ಟು 3 ಪ್ರಶ್ನೆಗಳು ಕಂಡು ಬರ್ತವೆ. ಮೊದಲೇ ಪ್ರಶ್ನೆ, ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ. ಕಾರ್ಬನ್ನ ಈ ಅನನ್ಯ ಗುಣ ಅಂತ ಕೇಳಿದಾನೆ. ಸೊ ಇದು ಆಪ್ಷನ್ ಎ ಸಾಬೂನೀಕರಣ, ಆಪ್ಷನ್ ಬಿ ಕೆಟನೀಕರಣ, ಆಪ್ಷನ್ ಸಿ ಹೈಡ್ರೋಜನೀಕರಣ ಹಾಗೂ ಆಪ್ಷನ್ ಡಿ ಎಸ್ಟರೀಕರಣ ಅಂತ ಇದೆ. ಸೊ ಈ ಪ್ರಶ್ನೆ ನಿಮಗೆ ಮೊನ್ನೆ ನಡೆದಂತಹ ಮೊದಲನೇ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು. ಆನ್ಸರ್ನ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ನನ್ನ 2ನೇ ಪ್ರಶ್ನೆ ನೋಡಿ, ಹಲವು ಪೀಳಿಗೆಗಳ ಸಂತತಿಗಳಲ್ಲಿ ಒಂದು ಗುಣವು ಕಂಡು ಬಂದಿದೆ ಎಂದರೆ ಆ ಗುಣ ಅಂತ ಕೇಳಿದಾನೆ. ಆಪ್ಷನ್ ಎ ಪ್ರಬಲ ಗುಣ, ಆಪ್ಷನ್ ಬಿ ದುರ್ಬಲ ಗುಣ, ಆಪ್ಷನ್ ಸಿ ಗಳಿಸಿದ ಗುಣ ಹಾಗೂ ಆಪ್ಷನ್ ಡಿ ಮಧ್ಯಂತರ ಗುಣ. ಇನ್ನು 3ನೇ ಪ್ರಶ್ನೆ, ಚಂದ್ರನ ಮೇಲ್ಮೈನಿಂದ ಗೋಚರಿಸುವ ಆಕಾಶದ ಬಣ್ಣವು ಅಂತ ಇದೆ. ಆಪ್ಷನ್ ಎ ನೀಲಿ, ಆಪ್ಷನ್ ಬಿ ಕೆಂಪು, ಆಪ್ಷನ್ ಸಿ ಕಪ್ಪು ಹಾಗೆ ಆಪ್ಷನ್ ಡಿ ನೇರಳೆ ಅಂತ ಇದೆ. ಸೊ ಇವು ಒಟ್ಟು 3 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಾಗಿರ್ತವೆ. 3 ಅಂಕಗಳು ನಿಮಗೆ ಈ ಒಂದು ಮೇನಿಂದ ದೊರೀತದೆ. ಇನ್ನು 2ನೇ ಮೇನ್ ಪ್ರಶ್ನೆಗಳನ್ನು ನೋಡಿ, 1 ಅಂಕದ 2 ಪ್ರಶ್ನೆಗಳು ಇರ್ತವೆ. ಸೊ ಟೋಟಲ್ ಆಗಿ 2 ಅಂಕಗಳು ನಿಮಗೆ ದೊರೀತವೆ. 5ನೇ ಪ್ರಶ್ನೆ, ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ದೂರ ಬಿಂದು ಮತ್ತು ಸಮೀಪ ಬಿಂದುಗಳಾವು ಅಂತ ಕೇಳಿದಾನೆ. ನೋಡ್ರಿ, ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಅಂದರೆ ಯಾವುದೇ ರೀತಿಯಾದಂಥ ದೋಷ ಇಲ್ಲದ ವ್ಯಕ್ತಿಗಳಿಗೆ ಅಂತ ಕೇಳಿದಾನೆ. 6ನೇ ಪ್ರಶ್ನೆ ಸಂಖ್ಯೆ ತಪ್ಪಾಗಿದೆ, ಕ್ಷಮೆ ಇರಲಿ. ಬೆಂಜಿನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ ಅಂತ ಇದೆ. ಇನ್ನು 3ನೇ ಮೇನಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆಗಳಿದ್ದಾವೆ. ಒಟ್ಟು 4 ಪ್ರಶ್ನೆಗಳಿದ್ದಾವೆ, 2 ಅಂಕ. ಹಾಗಾದರೆ ಟೋಟಲ್ ಆಗಿ 8 ಅಂಕಗಳು ಈ ಒಂದು ಮೇನಿಂದ ದೊರೀತವೆ ನಿಮ್ಗೆ. 6ನೇ ಪ್ರಶ್ನೆ ನೋಡಿ, ಈ ರೀತಿಯಾಗಿದೆ. ತಂದೆಯಿಂದ ಅನುವಂಶೀಯವಾಗುವ ವರ್ಣತಂತುಗಳು ಮಗುವಿನ ಲಿಂಗವನ್ನು ನಿರ್ಧರಿಸುತ್ತವೆ, ವಿವರಿಸಿ ಅಂತ ಕೇಳಿದ್ದಾನೆ. ಹಾಗೆಯೇ 7ನೇ ಪ್ರಶ್ನೆ ನೋಡಿ, ಕೊಟ್ಟಿರುವ ಆಹಾರ ಸರಪಳಿಯನ್ನು ಗಮನಿಸಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಹಸಿರು ಸಸ್ಯಗಳು, ಜಿಂಕೆ, ಹುಲಿ. ಪ್ರಶ್ನೆ ನೋಡಿ, ಹುಲಿಗೆ 700 ಕಿಲೋ ಜೌಲ್ ಶಕ್ತಿಯು ಲಭ್ಯವಾದರೆ ಹಸಿರು ಸಸ್ಯಗಳು ಹೊಂದಿರುವ ಶಕ್ತಿಯ ಪ್ರಮಾಣವೆಷ್ಟು ಅಂತ ಕೇಳಿದಾನೆ. ಹಾಗೆಯೇ ಆ ಪ್ರಶ್ನೆ, ಯಾವ ಪೋಷಣಾಸ್ತರದ ಜೀವಿಯಲ್ಲಿ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹ ಗರಿಷ್ಠವಾಗಿರುವುದು ಏಕೆ ಅಂತ ಇದೆ. ಓಕೆನಾ. ಇನ್ನು 8ನೇ ಪ್ರಶ್ನೆ ನೋಡಿ, ಮಯೋಫಿಯಾ ಅಥವಾ ಸಮೀಪ ದೃಷ್ಟಿದೋಷ ಎಂದರೇನು? ಮಯೋಫಿಯಾ ಅಥವಾ ಸಮೀಪ ದೃಷ್ಟಿದೋಷ ಎಂದರೇನು ಮತ್ತು ಅದನ್ನು ಸರಿಪಡಿಸಲು ಬಳಸುವ ಮಸೂರದ ವಿಧವನ್ನು ಹೆಸರಿಸಿ ಹಾಗೂ ಈ ದೋಷಕ್ಕೆ ಕಾರಣಗಳೇನು ಅಂತ ಕೇಳಿದಾನೆ. ಇನ್ನು 9ನೇ ಪ್ರಶ್ನೆ, ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರವನ್ನು ಬರೆಯಿರಿ ಅಂತ ಕೇಳ್ತಾರೆ. ಒಟ್ಟು 4 ಪ್ರಶ್ನೆಗಳು, 2 ಅಂಕ. ಟೋಟಲ್ ಆಗಿ ನಿಮಗೆ ಈ ಒಂದು ಮೇನಿಂದ 8 ಅಂಕಗಳು ದೊರೀತವೆ. ಹಾಗೆ 4 ಅಂಕದ 3 ಅಂಕದ ಒಂದು ಪ್ರಶ್ನೆ, ಶುದ್ಧ ಗಿಡ್ಡ ಸ್ಮಾಲ್ ಟಿ ಹಾಗೂ ಬಟಾಣಿ ಸಸ್ಯವನ್ನು ಶುದ್ಧ ಎತ್ತರದ ಬಟಾಣಿ ಸಸ್ಯದೊಂದಿಗೆ ಕ್ಯಾಪಿಟಲ್ ಟಿ ಸಂಕರಣಗೊಳಿಸಲಾಗಿದೆ. ಏಕತಳಿಕರಣದ F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ ಸಸ್ಯಗಳ ವಿಧಗಳ ಅನುಪಾತವನ್ನು ತಿಳಿಸಿ ಅಂತ ಕೇಳಿರ್ತಾನೆ. ಹಾಗೆ 4 ಅಂಕದ ಒಂದು ಪ್ರಶ್ನೆ ಕೇಳಿದಾನೆ. 11ನೇ ಪ್ರಶ್ನೆ ನೋಡಿ, 11ನೇ ಪ್ರಶ್ನೆಯಲ್ಲಿ 1ನೇ ಪ್ರಶ್ನೆ ಇದೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗಿರುವ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ತಿಳಿಸಿ. 2ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ. ಪೆಂಟೇನ್ ಮತ್ತು ಸೈಕ್ಲೋಹೆಕ್ಸೇನ್. ಓಕೆನಾ. ಇದು ಪ್ರಶ್ನೆ ಪತ್ರಿಕೆ. ಈಗ ನಾವು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ. ಕಾರ್ಬನ್ನ ಈ ಅನನ್ಯ ಗುಣವನ್ನು ಆಪ್ಷನ್ ಬಿ ಕೆಟನೀಕರಣ ಎಂದು ಕರೆಯುತ್ತೇವೆ. ಇದು ಮೊನ್ನೆ ಬಂದಂತಕ್ಕಂಥ ಪ್ರಶ್ನೆ ಆಗಿರ್ತದೆ. ಕೆಟನೀಕರಣ ಸರಿಯಾದ ಉತ್ತರ ಆಗಿರ್ತದೆ. 2ನೇ ಪ್ರಶ್ನೆ ನೋಡಿ, ಹಲವು ಪೀಳಿಗೆಗಳ ಸಂತತಿಗಳಲ್ಲಿ ಒಂದು ಗುಣವು ಕಂಡು ಬಂದಿದೆ ಎಂದರೆ ಆ ಗುಣ ಏನಾಗಿರ್ತದಪ್ಪ ಅಂದ್ರೆ ಪ್ರಬಲ ಗುಣ ಆಗಿರುತ್ತದೆ. 3ನೇ ಪ್ರಶ್ನೆ, ಚಂದ್ರನ ಮೇಲ್ಮೈನಿಂದ ಗೋಚರಿಸುವ ಆಕಾಶದ ಬಣ್ಣ ಏನಪ್ಪ ಅಂದರೆ ಆಪ್ಷನ್ ಸಿ ಕಪ್ಪು ಆಗಿರ್ತದೆ. ಯಾಕಪ್ಪ ಕಪ್ಪಾಗಿರ್ತದೆ ಅಂದರೆ ಚಂದ್ರನಲ್ಲಿ ಯಾವುದೇ ರೀತಿಯಾದಂಥ ವಾತಾವರಣ ಇರಲ್ಲ ಅಥವಾ ವಾಯುಮಂಡಲ ವಾತಾವರಣ ಇರೋದಿಲ್ಲ. ಸೊ ಹಾಗಾಗಿ ಬೆಳಕಿನ ಚದುರುವಿಕೆ ನಡೆಯಲ್ಲ. ಹಾಗಾಗಿ ಕಪ್ಪು ಬಣ್ಣದಲ್ಲಿ ಆಕಾಶ ಕಾಣ್ತದೆ. 5ನೇ ಪ್ರಶ್ನೆ,
ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ದೂರ ಬಿಂದು ಮತ್ತು ಸಮೀಪ ಬಿಂದುಗಳು ಯಾವುವು ಅಂತ ಕೇಳಿದಾನೆ. ದೂರ ಬಿಂದು ಅನಂತ ದೂರದವರೆಗೂ ಇರುತ್ತದೆ, ಹಾಗೆ ಸಮೀಪ ಬಿಂದು 25 ಸೆಂಟಿಮೀಟರ್ ಆಗಿರುತ್ತದೆ. 6ನೆಯ ಪ್ರಶ್ನೆ, ಬೆಂಜಿನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ ಅಂತ ಇದೆ. ಬೆಂಜಿನ್ನ ಅಣುಸೂತ್ರ ಏನಪ್ಪ ಅಂದ್ರೆ C6H6 ಅಂತ ಹೇಳ್ತಾನೆ. C6H6 ಇದು ರಚನಾ ಸೂತ್ರ ಈ ರೀತಿಯಾಗಿರ್ತದೆ ನೋಡಿ. ಇನ್ನೂ 2 ರೀತಿಯಾದಂಥ ರಚನಾ ಸೂತ್ರವನ್ನು ಕೂಡ ನಾವು ಬರೀಬಹುದು. ಓಕೆನಾ, ಬೆಂಜಿನಿಂದು. ಸೊ ಅದು ಯಾವ ರೀತಿ ಇರ್ತದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಬೆಂಜಿನ್ ರಚನಾ ಈ ರೀತಿನೂ ಇದೆ. ಇದನ್ನು ಇಲ್ಲೊಂದು ಡಬಲ್ ಬಾಂಡು, ಇಲ್ಲೊಂದು ಡಬಲ್ ಬಾಂಡು, ಇಲ್ಲೊಂದು ಡಬಲ್ ಬಾಂಡ್, ಈ ರೀತಿಯಾಗಿ ನೀವು ಬರಿಬಹುದು. ಇನ್ನೊಂದು ರೀತಿಯಲ್ಲಿ ಕೂಡ ಬರಿಬಹುದು. ಯಾವ ರೀತಿಯಪ್ಪ ಅಂದರೆ ಈ ರೀತಿ ಕೂಡ ಬರಿಬಹುದು. ಇದು ಕೂಡ ಬೆಂಜನ್ ರಿಂಗೇ ಆಗಿರ್ತದೆ. ಓಕೆನಾ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಸೊ ನೆಕ್ಸ್ಟು, ತಂದೆಯಿಂದ ಅನುವಂಶಿಯಾಗುವ ವರ್ಣತಂತುಗಳು ಮಗುವಿನ ಲಿಂಗವನ್ನು ನಿರ್ಧರಿಸುತ್ತವೆ, ವಿವರಿಸಿ ಅಂತ ಕೇಳಿದ್ದಾನೆ. ಸೊ ಅದನ್ನು ಆನ್ಸರ್ ನೋಡ್ತಾ ಹೋಗೋಣ. ಮಹಿಳೆಯ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು ಸಮಾನ ಗಾತ್ರ ಅಥವಾ XX ಅನ್ನು ವರ್ಣತಂತುಗಳನ್ನು ಹೊಂದಿವೆ. ಓಕೆನಾ. ಇನ್ನು ನೆಕ್ಸ್ಟು, ಪುರುಷ ಲಿಂಗ ವರ್ಣತಂತುಗಳ ಜೋಡಿಯಲ್ಲಿ ಸಾಮಾನ್ಯ ಗಾತ್ರದ X ವರ್ಣತಂತು ಮತ್ತು ಗಾತ್ರದಲ್ಲಿ ಚಿಕ್ಕದಾದ Y ವರ್ಣತಂತುಗಳು ಇರ್ತವೆ. ಓಕೆ. ಇನ್ನು ನೆಕ್ಸ್ಟು, ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ, ತಂದೆಯಿಂದ Y ವರ್ಣತಂತುವನ್ನು ಪಡೆದ ಮಗು ಹುಡುಗನಾಗಿರುತ್ತಾನೆ ಅಂತ ನೀವು ಬರಿಬೇಕಾಗ್ತದೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ನೋಡಿ, 7ನೇ ಪ್ರಶ್ನೆ. ಸ್ವಲ್ಪ ಕ್ಷಮೆ ಇರಲಿ ಇಲ್ಲಿ. ಓಕೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೊಟ್ಟಿರುವ ಆಹಾರ ಸರಪಳಿಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೇಳಿದ್ದಾನೆ. ಸೊ ಪ್ರಶ್ನೆಗೆ ನೋಡಿ, ಹುಲಿಗೆ 700 ಕಿಲೋ ಜೌಲ್ ಶಕ್ತಿಯು ಲಭ್ಯವಾದರೆ ಹಸಿರು ಸಸ್ಯಗಳು ಹೊಂದಿರುವ ಶಕ್ತಿಯ ಪ್ರಮಾಣವೆಷ್ಟು ಅಂತ ಕೇಳಿದ್ದಾನೆ. ಎಷ್ಟಪ್ಪ ಅಂದರೆ ಹಸಿರು ಸಸ್ಯಗಳು ಹೊಂದಿರುವ ಶಕ್ತಿಯ ಪ್ರಮಾಣ 7000 ಕಿಲೋ ಜೌಲ್ ಆಗಿರ್ತದೆ. 7000 ಕಿಲೋ ಜೌಲ್ ಹಸಿರು ಸಸ್ಯಗಳು. ನೆಕ್ಸ್ಟು, ಆ ಪ್ರಶ್ನೆ, ಹುಲಿ ಎಂಬ ಪ್ರಾಣಿಗಳಿಗೆ ಈ ರಾಸಾಯನಿಕಗಳು ವಿಘಟನೆಗೆ ಅಂದರೆ ರಾಸಾಯನಿಕ ವಸ್ತುಗಳು ಏನಾಗ್ತವಪ್ಪ ಅಂದರೆ ಹುಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗ್ತವೆ. ಯಾಕಪ್ಪ ಅಂದರೆ ಸೊ ಇದನ್ನು ಜೈವಿಕ ಸಂವರ್ಧನೆ ಅಂತ ಕರಿತೀವಿ ನಾವು. ಹೌದಾ. ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹಾನಿಕಾರಕ ರಾಸಾಯನಿಕಗಳು ಪ್ರಮಾಣ ಹೆಚ್ಚಾಗುತ್ತಾ ಹೋಗುವ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಜೈವಿಕ ಸಂವರ್ಧನೆ ಅಂತ ಕರೀತಾ ಹೋಗ್ತೀವಿ. ಓಕೆನಾ. ಇನ್ನು ನೆಕ್ಸ್ಟು 8ನೇ ಪ್ರಶ್ನೆ ನೋಡಿ, ಮಯೋಫಿಯಾ ಅಥವಾ ಸಮೀಪ ದೃಷ್ಟಿ ದೋಷ ಎಂದರೇನು, ಅದನ್ನು ಸರಿಪಡಿಸಲು ಬಳಸುವ ಮಸೂರದ ವಿಧವನ್ನು ಕೇಳಿದ್ದಾನೆ. ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ, ಆದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ಈ ದೋಷವನ್ನು ಸಮೀಪ ದೃಷ್ಟಿ ದೋಷ ಎನ್ನುವರು. ಈ ದೋಷ ಉಂಟಾಗಲು ಕಾರಣ ಕಣ್ಣಿನ ಮಸೂರದ ವಿಪರೀತ ವಕ್ರತೆ, ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ನಿಮ್ನ ಮಸೂರದ ಬಳಕೆ ಆಗಿರುತ್ತದೆ. ಓಕೆನಾ. ಇನ್ನು 9ನೇ ಪ್ರಶ್ನೆ, ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರವನ್ನು ಬರೆಯಿರಿ ಅಂತ ಕೇಳಿದಾನೆ. ಸೊ ಅತ್ಯಂತ ಸುಲಭವಾದಂಥ ಪ್ರಶ್ನೆ, 2 ಅಂಕದ ಪ್ರಶ್ನೆ ಇದಾಗಿರ್ತದೆ. ಸೊ ನಿಮಗೆ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ ಬರಬಹುದು. ನೆಕ್ಸ್ಟು ಏಕತಳೀಕರಣ. ಸೊ ಪರಕೀಯ ಪರಾಗಸ್ಪರ್ಶ ಲಿಂಗಾಣುಗಳು ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಕ್ರಾಸಿಂಗ್ ಆಗ್ತದೆ. ಸಂಕರಣಗೊಂಡಾಗ F1 ಪೀಳಿಗೆಯಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಮತ್ತು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಗ್ತದೆ. ನಾವು ಚಕ್ಕರ್ ಬೋರ್ಡ್ನ ಸಹಾಯದಿಂದ ಈ ರೀತಿಯಾಗಿ ಬರಿತೀವಿ ನಾವು. ಇನ್ನು ವ್ಯಕ್ತ ರೂಪ ಅನುಪಾತ 3:1, ಜೀನ ರೂಪ ಅನುಪಾತ 1:2:1 ಅಂತ ಆಗ್ತದೆ. ಓಕೆನಾ. ಇನ್ನು ಪರ್ಯಾಪ್ತ ಮತ್ತು 4 ಅಂಕದ ಪ್ರಶ್ನೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿರುವ ವ್ಯತ್ಯಾಸ ಕೇಳಿದ್ದಾನೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಾರ್ಬನ್ ನಡುವೆ ಏಕಬಂಧವಿರುತ್ತದೆ, ಅಪರ್ಯಾಪ್ತ ಕಾರ್ಬನ್ಗಳ ನಡುವೆ ಕಾರ್ಬನ್ ನಡುವೆ ದ್ವಿಬಂಧ ಇರ್ತದೆ. ಇನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೆಚ್ಚು ಕ್ರಿಯಾಶೀಲವಾಗಿರುವುದಿಲ್ಲ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೆಚ್ಚು ಕ್ರಿಯಾಶೀಲವಾಗಿರ್ತವೆ. ಉದಾಹರಣೆಗೆ ಆಲ್ಕೇನ್ ಆಗಿರ್ಬೋದು. ಇಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಆಲ್ಕೇನ್ ಮತ್ತು ಆಲ್ಕೈನ್ ಆಗಿರ್ತವೆ. ಇಲ್ಲಿ ಅಣುಸೂತ್ರ ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಎಕ್ಸಾಂಪಲ್ ಕೂಡ ನೀವು ಬರೀಬಹುದು. ಇನ್ನು
ನೆಕ್ಸ್ಟ್ ನೋಡಿ ಪೆಂಟೇನ್ ಕೊಟ್ಟಿದ್ದಾನೆ. ಇಲ್ಲಿ ಬಿ ಪ್ರಶ್ನೆ ಇದೆ ನೋಡಿ. ಇಲ್ಲಿ ಕೆಳಗಿನ ಕಾರ್ಬನ್ ಸಂಯುಕ್ತಗಳಿಗೆ ಅಣುಸೂತ್ರ ಮತ್ತು ರಚನಾ ಸೂತ್ರ ಅಂತ ಕೇಳಿದರೆ ಪೆಂಟೇನ್ ಮತ್ತು ಸೈಕ್ಲೋಹೆಕ್ಸೇನ್. ಪೆಂಟೇನ್ನ ಚಿತ್ರ ಈ ರೀತಿಯಾಗಿರ್ತದೆ. ಅಣುಸೂತ್ರ C5H10 ಆಗಿರ್ತದೆ, H12 ಆಗಿರ್ತದೆ. ಪೆಂಟೇನ್ ಅಲ್ವಾ? ಒಂದು ಸೆಕೆಂಡ್, 5, 10, 12 ಕ್ಷಮೆ ಇರಲಿ, 12 ಕರೆಕ್ಟ್ ಇದೆ. ಇಲ್ಲಿ ಪ್ರಿಂಟ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. C5H12 ಆಗಿರ್ತದೆ ಪೆಂಟೇನ್ನ ಅಣುಸೂತ್ರ. ಇನ್ನು ಸೈಕ್ಲೋಹೆಕ್ಸೇನ್ನ ರಚನಾ ಸೂತ್ರ ಇದೆ ನೋಡಿ ಇಲ್ಲಿ. ಓಕೆ, ಸೈಕ್ಲೋಹೆಕ್ಸೇನ್ ಈ ರೀತಿಯಾಗಿರ್ತದೆ. ಓಕೆನಾ? ಸೊ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ FF4 ಪ್ರಶ್ನೆ ಪತ್ರಿಕೆ ಹಾಗೂ ಸರಳ ಹಾಗೂ ಉತ್ಕೃಷ್ಟ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ 27ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಕ್ಕಂತಹ 2ನೇ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಬೇಕಾದಂತಹ ಎಲ್ಲ ಪಾಸಿಂಗ್ ಪ್ಯಾಕೇಜು ಮತ್ತು ಸ್ಕೋರಿಂಗ್ ಪ್ಯಾಕೇಜು ಮತ್ತು ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳ ವಿಡಿಯೋ ಸರಣಿಯನ್ನು ನೀವು ಮುಂದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ತರ್ತೀವಿ. ಸೊ ಅವುಗಳನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದ್ರ ಮೂಲಕ ನಮ್ಮ ಚಾನಲನ್ನು ಅಭ್ಯುದಯಕ್ಕೆ ಕಾರಣವಾಗಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.